Last class, we have been discussed the schedules which are related to liabilities of the banking company accounts. Now, we are going to discuss schedules which are related, details of schedules which are related to assets and properties of banking company accounts. Let us start with schedule 6. Then schedule 6, cash and balance with RBI. ನೋಡಿ ಕ್ಯಾಶ್ ಅಂಡ್ ಬ್ಯಾಲೆನ್ಸ್ ವಿತ್ RBI ನಲ್ಲಿ ಮೇನ್ ಏನ್ ಬರ್ತಾ ಹೋದ್ರೆ ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ವಿತ್ ದಿ ಬ್ಯಾಂಕಿಂಗ್ ಕಂಪನಿ, ಅಂದ್ರೆ ಬ್ಯಾಂಕ್ ನಲ್ಲಿ ನಗದು ಎಷ್ಟಿದೆ ಆ ನಗದಿನ ಮೊತ್ತ ಹಾಕಬೇಕು ಇದರಲ್ಲಿ. ದೆನ್ ಕ್ಯಾಶ್ ಆರ್ ಬ್ಯಾಲೆನ್ಸ್ ವಿತ್ RBI ಅಂದ್ರೆ ಪ್ರತಿಯೊಂದು ಬ್ಯಾಂಕಿಂಗ್ ಕಂಪನಿನೂ RBI ಜೊತೆಗೆ ಶೆಡ್ಯೂಲ್ಡ್ ಬ್ಯಾಂಕ್ ನವರು RBI ಜೊತೆಗೆ ಏನ್ ಕ್ಯಾಶ್ ಇಟ್ಟಿರ್ತಾರೆ ಆ ಬ್ಯಾಲೆನ್ಸ್ ಕೂಡ ಇಲ್ಲಿ ಕನ್ಸಿಡರೇಷನ್ ಮಾಡ್ತೀವಿ ಆಸ್ ಎ ಕ್ಯಾಶ್ ಅಂಡ್ ಬ್ಯಾಲೆನ್ಸ್ ವಿತ್ RBI. ದೆನ್ ಅದಾದ್ಮೇಲೆ ಕ್ಯುಮುಲೇಟಿವ್ ಡೆಪಾಸಿಟ್ ವಿತ್ RBI ಜೊತೆಗೆ ಇದ್ದಂತ ಕ್ಯುಮುಲೇಟಿವ್ ಡೆಪಾಸಿಟ್. ದೆನ್ ಅದಾದ್ಮೇಲೆ ಫಿಕ್ಸ್ ಡೆಪಾಸಿಟ್ ವಿತ್ RBI ನಲ್ಲಿ ಇಟ್ಟಿದ್ದಂತ ಕ್ಯುಮುಲೇಟಿವ್ ಡೆಪಾಸಿಟ್, RBI ನಲ್ಲಿ ಇಟ್ಟಿದ್ದಂತ ನಮ್ಮ ಬ್ಯಾಂಕಿಂಗ್ ಕಂಪನಿ ಫಿಕ್ಸ್ಡ್ ಡೆಪಾಸಿಟ್ ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ವಿತ್ RBI, ಕ್ಯುಮುಲೇಟಿವ್ ಡೆಪಾಸಿಟ್ ವಿತ್ RBI, ದೆನ್ ಫಿಕ್ಸ್ಡ್ ಡೆಪಾಸಿಟ್ ವಿತ್ RBI. ಮ್ಯಾಕ್ಸಿಮಮ್ 4 ಐಟಮ್ಸ್ ಏನಂದ್ರೆ ಈ ಶೆಡ್ಯೂಲ್ 6 ನಲ್ಲಿ ಕಾಣ್ತಿರೋದಿಲ್ಲ ಅಂತ. ನೆಕ್ಸ್ಟ್ ಶೆಡ್ಯೂಲ್ 7 which deals about the balance with other banks and money at call and short notices. Balance with other banks represents other than RBI. ಅಂದ್ರೆ RBI balance with RBI ಅಂತ ನಾವು ಏನಾದರೂ ಇಟ್ಟಿದ್ರೆ ಯಾವುದರಲ್ಲಿ ಬರುತ್ತೆ ಶೆಡ್ಯೂಲ್ 6. ಅದರ್ ದೆನ್ RBI ಬಿಟ್ಟು, ಫಾರ್ ಎಕ್ಸಾಂಪಲ್ ಬ್ಯಾಲೆನ್ಸ್ ವಿತ್ ಕೆನರಾ ಬ್ಯಾಂಕ್, ಬ್ಯಾಲೆನ್ಸ್ ವಿತ್ ಬ್ಯಾಂಕ್ ಆಫ್ ಇಂಡಿಯಾ, ಅಂದ್ರೆ RBI ಬಿಟ್ಟು RBI ಹೊರತುಪಡಿಸಿ ಬೇರೆ ಬ್ಯಾಂಕ್ ನಲ್ಲಿ ಬ್ಯಾಲೆನ್ಸ್ ಏನಾದ್ರು ನಮ್ಮ ಬ್ಯಾಂಕಿಂಗ್ ಕಂಪನಿನವರು ಇಟ್ಟಿದ್ದೆ ಆದ್ರೆ ಅದು ಎಲ್ಲಿ ತಗೊಂತೀವಿ ಶೆಡ್ಯೂಲ್ 7 ಅಲ್ಲಿ ಆಗೋದ್ರಿಂದ ಅಲ್ಲಿ ಫಸ್ಟ್ ಐಟಮ್ ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸ್. ಇಲ್ಲಿ ಯಾವ್ದೋ ಬ್ಯಾಂಕ್ ಆಗಿರ್ಬೋದು ಅದರ್ ದೆನ್ RBI ನಲ್ಲಿ ಇಟ್ಟಿದ್ರೆ ಶೆಡ್ಯೂಲ್ 6. ದೆನ್ ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸ್, ದೆನ್ ಬ್ಯಾಲೆನ್ಸ್ ವಿತ್ ಕೆನರಾ ಬ್ಯಾಂಕ್. ಫಾರ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ ನಲ್ಲಿ ಇಟ್ಟಿದ್ರೆ ಬ್ಯಾಲೆನ್ಸ್ ವಿತ್ ಕೆನರಾ ಬ್ಯಾಂಕ್. ದೆನ್ ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸಸ್, ನೋಟಿಸ್ ಪೀರಿಯಡ್ ಬೇಸಿಸ್ ಮೇಲೆ ಮನಿ ಏನಾದ್ರು ಇಟ್ಟಿದ್ರೆ, ಅಂದ್ರೆ ಈಗ ಸಡನ್ ಒಂದು ನೋಟಿಸ್ ಕಳಿಸಿದ್ರೆ ನಾವು ಇಟ್ಟಿದ್ದಂತ ಕ್ಯಾಶ್ ನಮಗೆ ಬರುವಂತ ರೀತಿಯಲ್ಲಿ ಏನಾದ್ರು ಡೆಪಾಸಿಟ್ ಮಾಡಿದ್ರೆ ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸಸ್. ಶಾರ್ಟ್ ನೋಟಿಸಸ್ ವಿಚ್ ರಿಪ್ರೆಸೆಂಟೇಷನ್ ಆಫ್ ಸ್ಮಾಲ್ ನೋಟಿಸಸ್, ಅಂದ್ರೆ ಏನಂದ್ರೆ ಶಾರ್ಟ್ ನೋಟಿಸಸ್ ಇದ್ದ ನಾವು ಬ್ಯಾಂಕಿಂಗ್ ಕಂಪನಿ ಇಟ್ಟಿದ್ದಂತ ಅಮೌಂಟ್ ಬ್ಯಾಂಕಿಂಗ್ ಕಂಪನಿನವರಿಗೆ ವಾಪಸ್ ಬರುವಂತದ್ದು ಏನಾದ್ರು ಇದ್ರೆ ಇಲ್ಲಿ ಕನ್ಸಿಡರೇಷನ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಇಷ್ಟು ಐಟಮ್ಸ್ ಬರ್ತಾವ. ದೆನ್ ದಟ್ ಆಲ್ಸೋ ಯು ಶುಡ್ ಹಾವ್ ಟು ಮೇಕ್ ಇಟ್ ಆಸ್ ಎ ಟೋಟಲ್. ಅದು ಕೂಡ ಶೆಡ್ಯೂಲ್ 7 ನಲ್ಲಿ ಟೋಟಲ್. ನೆಕ್ಸ್ಟ್ ಪಾರ್ಟ್ ಶೆಡ್ಯೂಲ್ 8. ಶೆಡ್ಯೂಲ್ 8 ಹೂಡಿಕೆ ಇನ್ವೆಸ್ಟ್ಮೆಂಟ್ ಅದನ್ನ ಅಂತ ನಾವು ಟ್ರೀಟ್ ಮಾಡ್ತೀವಿ. ಇಲ್ಲಿ ಇನ್ವೆಸ್ಟ್ಮೆಂಟ್ ನಲ್ಲಿ ಬರೀ ಜಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಇನ್ವೆಸ್ಟ್ಮೆಂಟ್ ಅದರಲ್ಲಿ ಅಂತ ಕೊಟ್ಟಿದ್ರೆ ಕ್ರೆಡಿಟ್ ಸೈಡ್ ಆಗಿರೋದು. ಈಗ ಇಲ್ಲಿ ನಮಗೆ ಟ್ರಯಲ್ ಬ್ಯಾಲೆನ್ಸ್ ಹಾಕಿದ್ರೆ ಟ್ರಯಲ್ ಬ್ಯಾಲೆನ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅದರಲ್ಲಿ ಕೊಟ್ಟಿರ್ತಾನೆ. ಇನ್ವೆಸ್ಟ್ಮೆಂಟ್ ಕನ್ಸರ್ವೇಟಿವ್ ಅಸೆಟ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡೆಬಿಟ್ ಕಾಲಮ್ ನಲ್ಲಿ ಕೊಟ್ಟಿರ್ತಾನೆ ಆಲ್ವೇಸ್. ದೆನ್ ಇನ್ವೆಸ್ಟ್ಮೆಂಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಇನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರಬಹುದು, ಇನ್ವೆಸ್ಟ್ಮೆಂಟ್ ಇನ್ ಅದರ್ ಅಪ್ರೂವ್ಡ್ ಸೆಕ್ಯೂರಿಟೀಸ್ ಆಗಿರಬಹುದು, ಐದರ್ ಅಪ್ರೂವ್ಡ್ ಬೈ ಸ್ಟೇಟ್ ಗವರ್ಮೆಂಟ್ ಆರ್ ಅಪ್ರೂವ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್. ದೆನ್ ಇನ್ವೆಸ್ಟ್ಮೆಂಟ್ ಇನ್ ಟ್ರೆಸರಿ ಬಿಲ್ಸ್, ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಯಾವುದು ಆಗಿರಬಹುದು. ನಮ್ಮ ಬ್ಯಾಂಕಿಂಗ್ ಕಂಪನಿಲಿದ್ದ ಗವರ್ಮೆಂಟ್ ಸೆಕ್ಯೂರಿಟಿ ನಲ್ಲಿ ಹಾಕಿದಂತ ಅಮೌಂಟ್ ಆಗಿರಬಹುದು, ಅದರ್ ಅಪ್ರೂವ್ಡ್ ಸೆಕ್ಯೂರಿಟಿ ನಲ್ಲಿ ಹಾಕಿದಂತ ಅಮೌಂಟ್ ಆಗಿರಬಹುದು, ಟ್ರೆಸರಿ ಬಿಲ್ಸ್ ನಲ್ಲಿ ಹಾಕಿದಂತ ಅಮೌಂಟ್ ಆಗಿರಬಹುದು, ಶೇರ್ಸ್ ಅಂಡ್ ಸೆಕ್ಯೂರಿಟೀಸ್ ನಲ್ಲಿ ಡೆಪಾಸಿಟ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟ್ ಮಾಡಿರಬಹುದು. ಜಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟರೆ ಎಕ್ಸಾಮ್ ಪೇಪರ್ ನಲ್ಲಿ ಜಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದ ಯಾವುದೋದಲ್ಲಿ ಅಂತ ಕೊಟ್ಟಿಲ್ಲ ಅಂದ್ರೆ then also note is compulsory for each and every item. If it does not include any kind of content, then also make the note. ಇಲ್ಲಿ ಬರೀ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟರೆ ಕೂಡ ಹೆಡಿಂಗ್ ನಲ್ಲಿ ಏನಾಗ್ತೀವಿ ಶೆಡ್ಯೂಲ್ 8 ಇನ್ವೆಸ್ಟ್ಮೆಂಟ್ ಕೆಳಗಡೆ ಮತ್ತೆ ಈ ಒಂದು ಪ್ಲೇಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹಾಕಿ ಟೋಟಲ್ ಸೇ ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಇತ್ತು, ಇಲ್ಲಿ ಇನ್ವೆಸ್ಟ್ಮೆಂಟ್ 1 lakh rupees, ಟೋಟಲ್ 1 lakh. ಈ ಟೈಪ್ ಏನಾದ್ರೆ ನೋಟ್ಸ್ ಕಂಪಲ್ಸರಿ ಮಾಡಲೇಬೇಕು ಅಂತ ಇದು ಶೆಡ್ಯೂಲ್ 8. ನೆಕ್ಸ್ಟ್ ಶೆಡ್ಯೂಲ್ 9. ಶೆಡ್ಯೂಲ್ 9 ನಲ್ಲಿ ಅಡ್ವಾನ್ಸಸ್ ಅದಲ್ಲಿ ಅಂತ ನಾವು ಟ್ರೀಟ್ ಮಾಡ್ತೀವಿ ಶೆಡ್ಯೂಲ್ 9 ನಲ್ಲಿ. ದೆನ್ ಅಡ್ವಾನ್ಸಸ್ ಅಂದ್ರೆ ಬ್ಯಾಂಕಿಂಗ್ ಕಂಪನಿನವರು ಬೇರೆಯವರಿಗೆ ಕೊಟ್ಟಿದ್ದಂತ ಅಡ್ವಾನ್ಸಸ್, ಬೇರೆಯವರಿಗೆ ಲೋನ್ ರೂಪದಲ್ಲಿ ಕೊಟ್ಟಿದ್ದಂಥದ್ದು. ದೆನ್ ಯಾವುದರಲ್ಲಿ ಬಿಲ್ಸ್ ಪರ್ಚೇಸ್ ಅಂಡ್ ಡಿಸ್ಕೌಂಟೆಡ್, 90 ದಿನಗಳ ಒಳಗಡೆ ಏನಾದ್ರು ಬಿಲ್ಸ್ ಪರ್ಚೇಸ್ ಮಾಡಿದ್ರೆ, ಅಂದ್ರೆ ಸೂಡಿಗ ಇಲ್ಲಿ ಬಿಲ್ಸ್ ಪರ್ಚೇಸ್ ಅಂಡ್ ಡಿಸ್ಕೌಂಟೆಡ್ ಆದಲ್ಲಿ ಅಂದ್ರೆ ಬೇರೆ ಏನಾದ್ರು ಅಂದ್ರೆ ಡೆಫಿನೆಟ್ ಪ್ಯಾಟರ್ನ್ ಆಫ್ ಚೆಕ್ಸ್ ಆಗಿದ್ರೆ ಆ ಚೆಕ್ಸ್ ಏನಂದ್ರೆ ಪರ್ಚೇಸ್ ಮಾಡಿರ್ತಾರಲ್ಲ ಡಿಸ್ಕೌಂಟಿಂಗ್ ರೇಟ್ ನಲ್ಲಿ, ಆ ಡಿಸ್ಕೌಂಟಿಂಗ್ ರೇಟ್ ನಲ್ಲಿ ಪರ್ಚೇಸ್ ಮಾಡಿದ್ದು ನಮ್ಮ ಬ್ಯಾಂಕಿಂಗ್ ಕಂಪನಿಗೆ ಅಸೆಟ್ ಅದಲ್ಲ ಅಂತ ನಾವು ಟ್ರೀಟ್ ಮಾಡ್ತೀವಿ. ಇಲ್ಲಿ ಅಸೆಟ್ಸ್ ಅಲ್ಲಿ ಕನ್ಸಿಡರೇಷನ್ ಮಾಡ್ತೀವಿ. ದೆನ್ ಕ್ಯಾಶ್ ಕ್ರೆಡಿಟ್ ಅಂಡ್ ಓವರ್ ಡ್ರಾಫ್ಟ್, ಕ್ಯಾಶ್ ಕ್ರೆಡಿಟ್ ಓವರ್ ಡ್ರಾಫ್ಟ್ ಫೆಸಿಲಿಟಿ ಗಿವನ್ ಬೈ ಬ್ಯಾಂಕರ್ ಟು ದಿ ಕಸ್ಟಮರ್, ಇಟ್ ಇಸ್ ಅಸೆಟ್ ಟು ದಿ ಬ್ಯಾಂಕ್, ಇಟ್ ಇಸ್ ಲಯಬಿಲಿಟಿ ಟು ದಿ ಕಸ್ಟಮರ್ಸ್. ಇಲ್ಲಿ ಅಸೆಟ್ ನಲ್ಲಿ ತಗೊಂತೀವಿ RDD or PDD. ಈಗ ಸೇ ಫಾರ್ ಎಕ್ಸಾಂಪಲ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ ಆರ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್.
ಇದರಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಕೊಟ್ಟಿದ್ರೆ ಇಲ್ಲಿ ಲೆಸ್ ಮಾಡ್ಬೇಕು ಕಂಪಲ್ಸರಿ. ಯಾವ್ದ್ರಲ್ಲಿ ಕ್ಯಾಶ್ ಕ್ರೆಡಿಟ್ ಅಂಡ್ ಓವರ್ ಡ್ರಾಫ್ಟ್ ಅಲ್ಲಿ ಬರಬೇಕಾಗಿದ್ದ ಅಮೌಂಟ್ ಎಷ್ಟಿದೆ, ಅದರಲ್ಲಿ ಡೌಟ್ಫುಲ್ ಎಷ್ಟಿದೆ ಆ ಡೌಟ್ಫುಲ್ ಲೆಸ್ ಮಾಡಬೇಕು. ಹೋಗುತ್ತೆ ಈಗ 100 ರೂಪಾಯಿ ಬರಬೇಕಾಗಿತ್ತು, 10 ರೂಪಾಯಿ ಡೌಟ್ಫುಲ್ ಇದೆ, 10 ರೂಪಾಯಿ ಲೆಸ್ ಮಾಡಿ ಡೆಫಿನೆಟ್ ಬರಲ್ಲ ಎಷ್ಟು ನಮಗೆ, ಡೆಫಿನೆಟ್ ಆಸ್ತಿ ಎಷ್ಟು ನಮ್ದು 90 ರೂಪೀಸ್ ಅಂತ ನಾವು ಹೇಳ್ತೀವಿ. ದೆನ್ ಇಲ್ಲಿ RDD ಆರ್ PDD, RBD ಆರ್ PBD ಅಂದ್ರೆ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ ಆರ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ ಆರ್ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಆರ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಯಾವ್ದಾದ್ರು ಬಂದ್ರೆ ಲೆಸ್ ಮಾಡ್ತೀವಿ. ದೆನ್ ಟರ್ಮ್ ಲೋನ್ಸ್ ಆಗಿದ್ರೆ ಅಂದ್ರೆ ಬ್ಯಾಂಕಿಂಗ್ ಇದರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಏನಾಗುತ್ತೆ ಪ್ರಾಬ್ಲಮ್ ನಲ್ಲಿ, ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಲ್ಲಿ. ಆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಟರ್ಮ್ ಲೋನ್ ಅಂತ ಬಂದ್ರೆ ದಟ್ ಇಸ್ ಅಸೆಟ್, ಯಾವುದು ಶೆಡ್ಯೂಲ್ 9 ನಲ್ಲಿ ಕನ್ಸಿಡರೇಷನ್ ಮಾಡ್ತೀವಿ. ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಕೊಟ್ರೆ ದಟ್ ಇಸ್ ಲಯಬಿಲಿಟಿ ಶೆಡ್ಯೂಲ್ 5. ಟರ್ಮ್ ಲೋನ್ ಅಂತ ಕೊಟ್ಟು ಕ್ರೆಡಿಟ್ ಬ್ಯಾಲೆನ್ಸ್ ಅದರಲ್ಲಿ ಅಂತ ಕೊಟ್ರೆ ಕ್ರೆಡಿಟ್ ಕಾಲಮ್ ನಲ್ಲಿ ಬಂತು ಟ್ರಯಲ್ ಬ್ಯಾಲೆನ್ಸ್ ನಲ್ಲಿ ಲಯಬಿಲಿಟಿ, ಡೆಬಿಟ್ ಕಾಲಮ್ ನಲ್ಲಿ ಬಂತು ಅಸೆಟ್. ಆ ಅಸೆಟ್ ಎಲ್ಲಿ ಕಾಣ್ತೀವಿ, ಶೆಡ್ಯೂಲ್ 9 ನಲ್ಲಿ ಕಾಣ್ತೀವಿ. ಅಂತ ಮ್ಯಾಕ್ಸಿಮಮ್ ಇಷ್ಟ ಅಂದ್ರೆ ಶೆಡ್ಯೂಲ್ 9 ನಲ್ಲಿ. ಇನ್ನೊಂದು ಡಿಸ್ಕಸ್ ಮಾಡ್ತೀವಿ ಶೆಡ್ಯೂಲ್ 3 ನಲ್ಲಿ, ಡೀಟೇಲ್ ಶೆಡ್ಯೂಲ್ ನಲ್ಲಿ. ಅಂದ್ರೆ ಓವರ್ ಡ್ರಾಫ್ಟ್ ಅಂದ್ರೆ ಕರೆಂಟ್ ಅಕೌಂಟ್ ಇನ್ಕ್ಲೂಡ್ಸ್ ಓವರ್ ಡ್ರಾಫ್ಟ್. ಅದರಿಂದ ಕರೆಂಟ್ ಅಕೌಂಟ್ ಇನ್ಕ್ಲೂಡ್ ಓವರ್ ಡ್ರಾಫ್ಟ್ ಅಂತ ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ರೆ ಶೆಡ್ಯೂಲ್ 3 ನಲ್ಲಿ ಕರೆಂಟ್ ಡೆಪಾಸಿಟ್ ಜೊತೆಗೆ ಆಡ್ ಮಾಡಬೇಕು. ಅದೇ ಸೇಮ್ ಅಮೌಂಟ್ ಏನ್ ಮಾಡ್ತೀವಿ ಇಲ್ಲಿ ಕ್ಯಾಶ್ ಕ್ರೆಡಿಟ್ ಓವರ್ ಡ್ರಾಫ್ಟ್ ನಲ್ಲಿ ಕೂಡ ಆಡ್ ಮಾಡ್ಕೋಬೇಕು. ಅಲ್ಲಿ ಏನ್ ಆಡ್ ಮಾಡಿರ್ತೀವಿ ಸೇಮ್ ಅಮೌಂಟ್ ಇಲ್ಲಿ ಕೂಡ ಆಡ್ ಮಾಡ್ಕೋಬೇಕು. ಕರೆಂಟ್ ಅಕೌಂಟ್ಸ್ ಇನ್ಕ್ಲೂಡ್ಸ್ ಓವರ್ ಡ್ರಾಫ್ಟ್ ಅದೆಲ್ಲ ಬಂದ್ರೆ ಇಷ್ಟೇನಂದ್ರೆ ಮ್ಯಾಕ್ಸಿಮಮ್ ಟೋಟಲ್ ಅದೆಲ್ಲ ನಾವು ಮಾಡ್ತೀವಿ. ನೆಕ್ಸ್ಟ್ ಶೆಡ್ಯೂಲ್ 10. ಶೆಡ್ಯೂಲ್ 10 ನಲ್ಲಿ ಫಿಕ್ಸ್ಡ್ ಅಸೆಟ್ ಅಂದ್ರೆ ಬ್ಯಾಂಕಿಂಗ್ ಕಂಪನಿನಲ್ಲಿ ಇದ್ದಂತ ಆಸ್ತಿಗಳು ಯಾವುವು. ಈಗ ಯಾವ್ದಾದ್ರು ಬ್ಯಾಂಕಿಂಗ್ ಕಂಪನಿಯಲ್ಲಿ ಪ್ರಿಮೈಸಸ್ ಓನ್ ಬಿಲ್ಡಿಂಗ್ ಏನಾದ್ರು ಆಗಿದ್ರೆ ಒರಿಜಿನಲ್ ಖರೀದಿ ಬೆಲೆ ಎಷ್ಟಿದೆ ಆ ಖರೀದಿ ಬೆಲೆ ತಗೋಬೇಕು. ಜೊತೆಗೆ ಅದರಲ್ಲಿ ಡಿಪ್ರಿಸಿಯೇಷನ್ ಟು ಡೇಟ್ ಅಂದ್ರೆ ಈಗಿನವರೆಗೆ ನಮಗೆ ಸೇ ಫಾರ್ ಎಕ್ಸಾಂಪಲ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್, ಪ್ರಿಪೇರ್ ಫೈನಲ್ ಅಕೌಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪನಿ ಆನ್ ಆಸ್ ಆನ್ 31/3/2020 ಅಂತ ಕೊಟ್ಟಿದ್ರೆ ಲಾಸ್ಟ್ ಇಯರ್ ನಮ್ಗೆ ಏನಿತ್ತು 31/3/2019 ಅಲ್ಲಿ ಏನಿತ್ತು ಆ ಡಿಪ್ರಿಸಿಯೇಷನ್ ಅಲ್ಲಿವರೆಗೆ ಅಂದ್ರೆ 31st ಅಲ್ಲಿವರೆಗೆ ಮಾಡಿದಂತ ಡಿಪ್ರಿಸಿಯೇಷನ್ ಮಾಡಿರ್ತಾರ. ಅದರ ಜೊತೆಗೆ ಈ ವರ್ಷದ ಡಿಪ್ರಿಸಿಯೇಷನ್ ಚಾಲ್ತಿ ಕೂಡ ಡಿಪ್ರಿಸಿಯೇಷನ್ ಲೆಸ್ ಮಾಡಿ ಡಿಪ್ರಿಸಿಯೇಷನ್ ಟಿಲ್ ಡೇಟ್ ಎಲ್ಲಿ ತನ 31/3/2020 ತನ ಡಿಪ್ರಿಸಿಯೇಷನ್ ಲೆಸ್ ಮಾಡಿ ರಿಮೈನಿಂಗ್ ಅಮೌಂಟ್ ನಂತರ ಆಸ್ತಿ ಅಂತ ನಾವು ತಗೊಳ್ತೀವಿ. ಅದೇ ಟೈಪ್ ಫರ್ನಿಚರ್ ಬಂದ್ರೆ ದೆನ್ ಒರಿಜಿನಲ್ ಕಾಸ್ಟ್ ಪರ್ಚೇಸ್ ಪ್ರೈಸ್ ಆಫ್ ದಿ ಫರ್ನಿಚರ್ ಇಲ್ಲಿ ಕಾಣ್ತಾ ಇದೆ ನೀವು. ದೆನ್ ಡಿಪ್ರಿಸಿಯೇಷನ್ ಟು ಡೇಟ್ ಲೆಸ್ ಮಾಡಿ ರಿಮೈನಿಂಗ್ ಏನಂದ್ರೆ ಟೋಟಲ್ ಅದರಲ್ಲಿ ಅಂತ ನಾವು ತಗೊಳ್ತೀವಿ. ಇನ್ನೊಂದು ಕಂಪ್ಯೂಟರ್ಸ್ ಬಂದ್ರೆ ನಮ್ಮ ಪ್ರಾಬ್ಲಮ್ಸ್ ಅಲ್ಲಿ ಬಂದಿಲ್ಲ, ಕಂಪ್ಯೂಟರ್ಸ್ ಬಂದ್ರೆ ಕೂಡ ಆಸ್ತಿ ಅಂದ್ರೆ ಎಕ್ಸಾಂಪಲ್ ಪರ್ಪಸ್ 2 ಆಸ್ತಿ. ದೆನ್ ಕಂಪ್ಯೂಟರ್ಸ್ ಬಂತು, ಬೇರೆ ಬ್ಯಾಂಕಿಗೆ ರಿಲೇಟೆಡ್ ಯಾವ್ದಾದ್ರು ಆಸ್ತಿ ಬಂದ್ರೆ ಅದು ಕೂಡ ಇದೇ ತರ ಒರಿಜಿನಲ್ ಕಾಸ್ಟ್ ಆಫ್ ದಿ ಅಸೆಟ್ ದೆನ್ ಡಿಪ್ರಿಸಿಯೇಷನ್ ಟು ಡೇಟ್ ಲೆಸ್ ಮಾಡಿ ರಿಮೈನಿಂಗ್ ಏನಂದ್ರೆ ಅಸೆಟ್ ಅದರಲ್ಲಿ ಅಂತ ನಾವು ಟ್ರೀಟ್ ಮಾಡ್ತೀವಿ. ಇದೇನಂದ್ರೆ ಶೆಡ್ಯೂಲ್ 10 ಅದರಲ್ಲಿ ಅಂತ. ಒನ್ ಥಿಂಗ್ ನೆನಪಿಟ್ಟು ಡಿಪ್ರಿಸಿಯೇಷನ್ ಅದೆಲ್ಲ ಅಂತ ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ರೆ ಶೆಡ್ಯೂಲ್ 10 ನಲ್ಲಿ ಲೆಸ್ ಮಾಡಬೇಕು. ಆ ಡಿಪ್ರಿಸಿಯೇಷನ್ ಮೊತ್ತ ಅಷ್ಟೇ ಶೆಡ್ಯೂಲ್ 16 ನಲ್ಲಿ ತಗೊಂಡು. ಈಗ ಫಾರ್ ಎಕ್ಸಾಂಪಲ್ ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟ ಡೈರೆಕ್ಟ್ ಡಿಪ್ರಿಸಿಯೇಷನ್ ಅದೆಲ್ಲ ಅಂತ ಅಡ್ಜಸ್ಟ್ಮೆಂಟ್ ಮೇಲೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಂದ್ರೆ ಕೆಳಗಡೆ ಲಾಸ್ಟ್ ಗೆ ಅಡ್ಜಸ್ಟ್ಮೆಂಟ್ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ರೆ 10 ನಲ್ಲಿ ಲೆಸ್ ಮಾಡ್ತೀವಿ, ಮತ್ತೆ 16 ಶೆಡ್ಯೂಲ್ ಅಲ್ಲಿ ತಗೊಂತೀವಿ. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡಿಪ್ರಿಸಿಯೇಷನ್ ಅಂತ ಕೊಟ್ರೆ ಡೈರೆಕ್ಟ್ 16th ಶೆಡ್ಯೂಲ್ ಇಲ್ಲಿ ಬರಲ್ಲ. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ರೆ ಡೈರೆಕ್ಟ್ 16 ಇಲ್ಲಿ ಬರಲ್ಲ. ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ರೆ ಇಲ್ಲಿನೂ ಲೆಸ್ ಮಾಡಬೇಕು, ಲಾಸ್ಟ್ ಗೆ 16th ಶೆಡ್ಯೂಲ್ ನಲ್ಲಿ ಕೂಡ ತಗೋಬೇಕು ಅಂತ. ನೆಕ್ಸ್ಟ್ ಶೆಡ್ಯೂಲ್ 11. ಶೆಡ್ಯೂಲ್ 11 ಡೆಟ್ ಆಲ್ಸೋ ಪಾರ್ಟ್ ಆಫ್ ಅಸೆಟ್ ಅದರ್ ಅಸೆಟ್ಸ್ ಅದಲ್ಲ ಅಂದ್ರೆ ಅದರ್ ದೆನ್ ಫಿಕ್ಸ್ಡ್ ಅಸೆಟ್ ಅದಲ್ಲ ಅಂತ ನಾವು ಟ್ರೀಟ್ ಮಾಡ್ತೀವಿ. ಯಾವ್ದು ಅದರ್ ದೆನ್ ಫಿಕ್ಸ್ಡ್ ಅಸೆಟ್ ಇಂಟ್ರೆಸ್ಟ್ ಅಪ್ರೂವ್ಡ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಗಿಂತ ಬರುವಂತ ಇಂಟ್ರೆಸ್ಟ್ ಆಗಿರಬಹುದು. ದೆನ್ ಇಂಟ್ರಾ ಆಫೀಸ್ ಅಡ್ಜಸ್ಟ್ಮೆಂಟ್ ಸ್ವಲ್ಪ ನೋಡಿ ಅದರಲ್ಲಿ ಇಂಟ್ರಾ ಆಫೀಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟ್ ಬ್ಯಾಲೆನ್ಸ್ CR ಅಂತ ಬಂದ್ರೆ ತಗೊಂಡಿದ್ದಂತ ಬ್ಯಾಂಕ್ ನವರು ಲಯಬಿಲಿಟಿ, ಕೊಟ್ಟಿದ್ದಂತ ಬ್ಯಾಂಕ್ ಅಸೆಟ್. ಅಂದ್ರೆ ಈಗ ನಾನು ಹೇಳಿದೆ ನಿಮಗೆ HDFC ಬ್ಯಾಂಕಿಗೆ ಕ್ಯಾಶ್ ಪೇಮೆಂಟ್ ಇತ್ತು ಅಂದ್ರೆ ಬೇರೆ ಬ್ಯಾಂಕಿಗೆ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ. HDFC ಬ್ಯಾಂಕ್ ತೆಗೆದುಕೊಳ್ಳುವಂತ ಬ್ಯಾಂಕ್, ಬೇರೆ ಬ್ಯಾಂಕ್ ಕೊಟ್ಟಿದ್ದಂತ ಬ್ಯಾಂಕ್. ಯಾವ ಬ್ಯಾಂಕ್ ಬಾರೋ ಮಾಡಿರ್ತಾರ ತಗೊಂಡಿರ್ತಾರ ಕ್ಯಾಶ್ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರ ತಗೊಂಡಿದ್ದಂತ ಬ್ರಾಂಚ್ ನವರಿಗೆ ಲಯಬಿಲಿಟಿ ಅದಲ್ಲ ಅಂದ್ರೆ ಹೂ ಇಸ್ ಟೇಕಿಂಗ್ ಕ್ಯಾಶ್ ಫ್ರಮ್ ದಿ ಅದರ್ ಬ್ರಾಂಚ್. ದೆನ್ ಟೇಕರ್ ಇಸ್ ಸೇಡ್ ಟು ಬಿ ಲಯಬಿಲಿಟಿ ಅಂದ್ರೆ ಯಾರು ತಗೊಂಡಿರ್ತಾರ ಅವರಿಗೆ ಲಯಬಿಲಿಟಿ, ಯಾರು ಕೊಟ್ಟಿರ್ತಾರ ಅವರಿಗೆ ಅಸೆಟ್. ಅಂದ್ರೆ ಇಲ್ಲಿ ಕೊಟ್ಟಿದ್ದಂತ ಬ್ಯಾಂಕಿಗೆ ಡೆಬಿಟ್ ಬ್ಯಾಲೆನ್ಸ್ ಅದಲ್ಲ ಅಂತ ನಾವು ಟ್ರೀಟ್ ಮಾಡ್ತೀವಿ. ಈ ಕೊಟ್ಟಿದ್ದಂತ ಬ್ಯಾಂಕಿಗೆ ಅಸೆಟ್, ತಗೊಂಡಿದ್ದಂತ ಬ್ಯಾಂಕಿಗೆ ಲಯಬಿಲಿಟಿ ಅದಲ್ಲ ಅಂತ. ಇಲ್ಲಿ ಇಂಟ್ರಾ ಆಫೀಸ್ ಅಡ್ಜಸ್ಟ್ಮೆಂಟ್ ಆರ್ ಆಫೀಸ್ ಅಡ್ಜಸ್ಟ್ಮೆಂಟ್ ಆರ್ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅದಲ್ಲ ಅಂತ ಕೊಟ್ಟಿರ್ತಾನೆ. ನೆಕ್ಸ್ಟ್ ಪ್ರೀಪೇಡ್ ಎಕ್ಸ್ಪೆಂಡಿಚರ್. ಪ್ರೀಪೇಡ್ ಎಕ್ಸ್ಪೆಂಡಿಚರ್ ಆಗಿದ್ರೆ ಅದು ಕೂಡ ಅಸೆಟ್. ದೆನ್ ಶೆಡ್ಯೂಲ್ 11 ಅಲ್ಲಿ ಅಡ್ವಾನ್ಸ್ ಟು ಬಿಲ್ಡರ್ಸ್ ಅಂದ್ರೆ
ಅಂದ್ರೆ ಬಿಲ್ಡಿಂಗ್ ಕಟ್ಸ್ತಾ ಇದ್ದೀವಿ ಬ್ಯಾಂಕಿಂಗ್ ಕಂಪನಿಯವರು, ಬಿಲ್ಡರ್ಸ್ ಗೆ ಅಡ್ವಾನ್ಸ್ ಕೊಟ್ಟಿವಿ ಪಾರ್ಟ್ ಬೈ ಪಾರ್ಟ್, ಆ ಅಡ್ವಾನ್ಸ್ ಕೂಡ ಏನಂದ್ರೆ ಇಲ್ಲೇ ಕನ್ಸಿಡರೇಷನ್ ಮಾಡ್ತೀವಿ ಯಾವುದು ಶೆಡ್ಯೂಲ್ 11 ಅಲ್ಲಿ. ದೆನ್ ಎಲೆಕ್ಟ್ರಿಸಿಟಿ ಅಂಡ್ ಫೋನ್ ಡೆಪಾಸಿಟ್ ಏನಾದ್ರು ಬ್ಯಾಂಕಿಂಗ್ ಕಂಪನಿನಲ್ಲಿ ಇದ್ರೆ ಅದು ಕೂಡ ಅದರ್ ಅಸೆಟ್. ದೆನ್ ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಇದ್ರೆ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅದಲ್ಲ ಅಂತ ನಾವು ಟ್ರೀಟ್ ಮಾಡ್ತೀವಿ, ನಾನ್ ಬ್ಯಾಂಕಿಂಗ್ ಅಸೆಟ್ ಅದಲ್ಲ ಅಂತ ನಾವು ಟ್ರೀಟ್ ಮಾಡ್ತೀವಿ. ದೈನಂದಿನ ವ್ಯವಹಾರಗಳಲ್ಲಿ ಬರಲಾರ್ದ ಯಾವ್ದಾದ್ರು ಅಸೆಟ್ ಆಗಿದ್ರೆ ಆ ಅಸೆಟ್ ಇಲ್ಲಿ ತಗೊಂತೀವಿ. ದೆನ್ ಸ್ಟಾಂಪ್ಸ್ ಆನ್ ಹ್ಯಾಂಡ್, ಸ್ಟೇಷನರಿ ಆನ್ ಹ್ಯಾಂಡ್ ಆರ್ ಸ್ಟಾಂಪ್ಸ್ ಆನ್ ಹ್ಯಾಂಡ್ ಅಂದ್ರೆ ಸ್ಟಾಂಪ್ಸ್ ಆರ್ ಸ್ಟೇಷನರಿ ವಿಚ್ ಇಸ್ ಅನ್ಯೂಸ್ಡ್, ಅಂದ್ರೆ ಯೂಸ್ ಮಾಡಲಾರ್ದು ಸ್ಟೇಷನರಿ ಇದ್ರೆ, ಯೂಸ್ ಮಾಡಲಾರ್ದು ಸ್ಟಾಂಪ್ಸ್ ಇದ್ರೆ ಇಲ್ಲೇ ಕನ್ಸಿಡರೇಷನ್ ಮಾಡ್ಕೋತಾರೆ ಅಂತ. ಟೋಟಲ್ ಏನಂದ್ರೆ ಈ ಒಂದು ಶೆಡ್ಯೂಲ್ 11th ಶೆಡ್ಯೂಲ್ ಅಲ್ಲಿ ಏನಂದ್ರೆ ಇಷ್ಟ ಥಿಂಗ್ಸ್ ಬರ್ತಾ ಹೋಗೋದ್ರ ಜೊತೆಗೆ 11th ಶೆಡ್ಯೂಲ್ ಅಲ್ಲಿ ಇನ್ನೊಂದು ಸ್ಟೇಷನರಿ ಆನ್ ಹ್ಯಾಂಡ್, ಸ್ಟಾಂಪ್ಸ್ ಆನ್ ಹ್ಯಾಂಡ್ ನೋಡಿದ್ವಿ. ಸ್ಟೇಷನರಿ ಆನ್ ಹ್ಯಾಂಡ್ ಬಂದ್ರೆ ಅನ್ಎಕ್ಸ್ಪೈರ್ಡ್ ಆರ್ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಬಂದ್ರೆ, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಆರ್ ಅನ್ಎಕ್ಸ್ಪೈರ್ಡ್ ಇನ್ಶೂರೆನ್ಸ್ ಬಂದ್ರೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆಂಡಿಚರ್ ರಿಲೇಟೆಡ್ ಟು 5th ಶೆಡ್ಯೂಲ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಆರ್ ರಿಲೇಟೆಡ್ ಟು 11th ಶೆಡ್ಯೂಲ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆಂಡಿಚರ್ ಲಯಬಿಲಿಟಿ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇಸ್ ಅಸೆಟ್ ಅಂತ. ದೆನ್ ಅಡ್ವಾನ್ಸ್ ಟು ಸ್ಟಾಫ್ ಫಾರ್ ಎಕ್ಸ್ಪೆಂಡಿಚರ್ ಎಲ್ಲ ಏನಂದ್ರೆ ಟೋಟಲ್ ಇಸ್ಟ್ 11th ಶೆಡ್ಯೂಲ್ ಅಲ್ಲಿ ನಾವು ಕಾಣ್ತಿರೋದು ಅಂತ. ನೆಕ್ಸ್ಟ್ ಕಮ್ ಟು ದಿ ಶೆಡ್ಯೂಲ್ 12. ಶೆಡ್ಯೂಲ್ 12 ಅಲ್ಲಿ ವೆರಿ ಇಂಪಾರ್ಟೆಂಟ್ 2 ಐಟಮ್ಸ್ ಬರ್ತಾ ಹೋದಲ್ಲಿ. ಯಾವುದು ಶೆಡ್ಯೂಲ್ 12 ನಮಗೆ ಕಾಂಟಿಂಜೆಂಟ್ ಲಯಬಿಲಿಟೀಸ್ ಅಂತ ನೀವು ಕಾಣ್ತಾ ಇದ್ದೀರಿ ಇಲ್ಲಿ, ಕಾಂಟಿಂಜೆಂಟ್ ಲಯಬಿಲಿಟಿ. ದೆನ್ ಅಕ್ಸೆಪ್ಟೆನ್ಸ್, ಎಂಡೋರ್ಸ್ಮೆಂಟ್ ಅಂಡ್ ಅದರ್ ಆಬ್ಲಿಗೇಷನ್. ಅಕ್ಸೆಪ್ಟೆನ್ಸ್ ಇದ್ರೆ, ಎಂಡೋರ್ಸ್ಮೆಂಟ್ ಇದ್ರೆ ಅಂದ್ರೆ ಹಿಂಬಲಹಾದಲ್ಲಿ ಅಂತ ನಾವು ಟ್ರೀಟ್ ಮಾಡ್ತೀವಿ. ಬೇರೆ ಏನಾದರೂ ಜವಾಬ್ದಾರಿ ಇದ್ರೆ ಶೆಡ್ಯೂಲ್ 12. ದೆನ್ ಕ್ಲೇಮ್ಸ್ ಅಗೇನ್ಸ್ಟ್ ಬ್ಯಾಂಕ್ ನಾಟ್ ಅಕ್ನಾಲೇಜ್ ಆಸ್ ಡೆಟ್, ಅಂದ್ರೆ ಬ್ಯಾಂಕಿಂಗ್ ಮೇಲೆ ಏನಾದರೂ ನಷ್ಟ ಪರಿಹಾರ ಮೊಕದ್ದಮೆ ಯಾರಾದರೂ ಹಾಕಿದ್ರೆ, ಆ ನಷ್ಟ ಪರಿಹಾರ ಮೊಕದ್ದಮೆ ಏನಾದರೂ ದಾವೆ ಹಾಕಿದ್ಮೇಲೆ ಜಡ್ಜ್ಮೆಂಟ್ ಆಗಿಲ್ಲ ಅಂದ್ರೆ ಇಲ್ಲಿವರೆಗೆ ಜಡ್ಜ್ಮೆಂಟ್ ಆಗಿಲ್ಲ ಅಂತ ಅಂತ ಥಿಂಗ್ಸ್ ಏನಂತ ಟ್ರೀಟ್ ಮಾಡ್ತೀವಿ, ನಮ್ಗೆ ಅಸೆಟ್ ಅಲ್ಲ ಲಯಬಿಲಿಟಿ ಅಲ್ಲ, ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಹೊರತುಪಡಿಸಿ ಸಪರೇಟ್ ಆಗಿ ಇಟ್ಟಿರಬೇಕು ಅಂತ. ಇಲ್ಲಿ ಅಕ್ಸೆಪ್ಟೆನ್ಸ್, ಎಂಡೋರ್ಸ್ಮೆಂಟ್ ಅಂಡ್ ಅದರ್ ಆಬ್ಲಿಗೇಷನ್, ಕ್ಲೇಮ್ಸ್ ಅಗೇನ್ಸ್ಟ್ ಬ್ಯಾಂಕ್ ನಾಟ್ ಅಕ್ನಾಲೇಜ್ ಆಸ್ ಡೆಟ್, ಅದು ಕೂಡ ಏನಂದ್ರೆ ಶೆಡ್ಯೂಲ್ 12 ಇಂದ ಬರುತ್ತೆ. ನೆಕ್ಸ್ಟ್ ಬಿಲ್ಸ್ ಫಾರ್ ಕಲೆಕ್ಷನ್, ಒನ್ ಮೋರ್ ಐಟಮ್ ವಿಚ್ ಡಸ್ ನಾಟ್ ಹ್ಯಾವ್ ಶೆಡ್ಯೂಲ್. ಇಲ್ಲಿ ಬಿಲ್ಸ್ ಫಾರ್ ಕಲೆಕ್ಷನ್ ಅಂದ್ರೆ ಬಿಲ್ಸ್ ವಿಚ್ have been accepted from the customer but not being collected from the other banker, still it is under process. ಅಂಡರ್ ಪ್ರೊಸೆಸ್ ಇದ್ರೆ ಈಗ ನೀವು ಕಾಣ್ತೀರಿ, ಚೆಕ್ ಏನಾದ್ರು ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕಿಗೆ, ನಮ್ಮ ಅಕೌಂಟಿಗೆ ಕಲೆಕ್ಷನ್ ಸಲುವಾಗಿ ಹಾಕಿದ್ರೆ ಇಟ್ ಟೇಕ್ಸ್ 1 day 2 day or 3 day ಡಿಪೆಂಡ್ ಅಪಾನ್ ದಿ ಬ್ಯಾಂಕ್ ಪಾಲಿಸಿ, ಡಿಪೆಂಡ್ ಅಪಾನ್ ದಿ ಬಿಸಿನೆಸ್ ಅವರ್ಸ್. ಒಂದು 3 ದಿನ ಆಗುತ್ತೆ ಅಂದ್ರೆ ಅಲ್ಲಿ ಕಲೆಕ್ಷನ್ ಆಗುವವರೆಗೆ, ಕಲೆಕ್ಷನ್ ಆಗುತ್ತೆ ಅಥವಾ ಇಲ್ಲ ಡಿಪೆಂಡ್ ಅಪಾನ್ ದಿ ಹ್ಯಾಪನಿಂಗ್ ಅಂಡ್ ನಾಟ್ ಹ್ಯಾಪನಿಂಗ್ ಆಫ್ ಫ್ಯೂಚರ್ ಅನ್ಸರ್ಟನ್ ಇವೆಂಟ್. ಡಿಲೇ ಕಲೆಕ್ಷನ್ ಆಗಬಹುದು ಅಥವಾ ಆಗದೇ ಇರಬಹುದು. ಇಲ್ಲಿ ಕಲೆಕ್ಷನ್ ಆಗುತ್ತೆ ಅಥವಾ ಇಲ್ಲ ಡಿಪೆಂಡ್ಸ್. ಅದು ಕೂಡ ಏನಂದ್ರೆ ಬಿಲ್ಸ್ ಫಾರ್ ಕಲೆಕ್ಷನ್ ನಾವೇನ್ ಮಾಡ್ತೀವಿ ಸಪರೇಟ್ ಆಗಿ ಅಪಾರ್ಟ್ ಫ್ರಮ್ ದಿ ಬ್ಯಾಲೆನ್ಸ್ ಶೀಟ್, ದಟ್ ಇಸ್ ನಾಟ್ ಎ ಲಯಬಿಲಿಟಿ ನಾಟ್ ಎ ಅಸೆಟ್, ಸಪರೇಟ್ ಇಟ್ಟಿರ್ತೀವಿ ಅದನ್ನ. ಇದು ಟೋಟಲ್ ಮಾಡ್ತಿರೋದು ಅಂದ್ರೆ ಶೆಡ್ಯೂಲ್ 12. ನೆಕ್ಸ್ಟ್ ಇಷ್ಟೆಲ್ಲ ಏನು ಡಿಸ್ಕಸ್ ಮಾಡಿದ್ವಿ ಶೆಡ್ಯೂಲ್ಸ್ ಟು ಬ್ಯಾಲೆನ್ಸ್ ಶೀಟ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಬರುವಂತ ಶೆಡ್ಯೂಲ್ಸ್ ಡೀಟೇಲ್ಸ್. ನೆಕ್ಸ್ಟ್ ಪಾರ್ಟ್ ಶೆಡ್ಯೂಲ್ಸ್ ಕಂಟೆಂಟ್ಸ್, ಡೀಟೇಲ್ ಕಂಟೆಂಟ್ಸ್, ಶೆಡ್ಯೂಲ್ಸ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ P&L ಅಕೌಂಟ್ ಶೆಡ್ಯೂಲ್ಸ್ ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ಬರುವಂತ ಶೆಡ್ಯೂಲ್ ನಲ್ಲಿ ಡೀಟೇಲ್ ಕಂಟೆಂಟ್ಸ್ ಏನಿರ್ತಾವ, ಏನೇನ್ ಡೀಟೇಲ್ಸ್ ಕಂಟೆಂಟ್ಸ್ ಕಾಣ್ತೀವಿ ಒನ್ ಬೈ ಒನ್ ಮಾಡೋದ್ರಲ್ಲಿ. ಶೆಡ್ಯೂಲ್ 13 ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ನಾವೇನಂದ್ರೆ ಬ್ಯಾಂಕಿಂಗ್ ಕಂಪನಿ ಈಚ್ ಅಂಡ್ ಎವ್ರಿ ಬ್ಯಾಂಕಿಂಗ್ ಕಂಪನಿ ಅಕೌಂಟ್ಸ್ ಹಾವ್ ಟು ಪ್ರಿಪೇರ್ ಬೇಸ್ಡ್ ಆನ್ ವರ್ಟಿಕಲ್ ಫಾರ್ಮ್ಯಾಟ್, ನಾಟ್ ಹಾರಿಜಾಂಟಲ್ ಫಾರ್ಮ್ಯಾಟ್. ವರ್ಟಿಕಲ್ ಫಾರ್ಮ್ಯಾಟ್ ಯು ಶುಡ್ ಹಾವ್ ಟು ಪ್ರಿಪೇರ್. ವರ್ಟಿಕಲ್ ಫಾರ್ಮ್ಯಾಟ್ ಪ್ರಿಪೇರ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಶೆಡ್ಯೂಲ್ 30 ಇನ್ಕಮ್ ಅಂದ್ರೆ P&L ಅಕೌಂಟ್ ನಲ್ಲಿ ಕ್ರೆಡಿಟ್ ಸೈಡ್ ಬರುವಂತದ್ದು ನಾರ್ಮಲ್ ಕೇಸಸ್ ನಲ್ಲಿ. ಶೆಡ್ಯೂಲ್ 14 ಅದರ್ ಇನ್ಕಮ್ಸ್, P&L ಅಕೌಂಟ್ ನಲ್ಲಿ ಕ್ರೆಡಿಟ್ ಸೈಡ್ ನಲ್ಲಿ ಬರುವಂತದ್ದು ಇನ್ಕಮ್ಸ್ ಅದರಲ್ಲಿ. ಶೆಡ್ಯೂಲ್ 13 ಯಾವುದು ಇಂಟ್ರೆಸ್ಟ್ ಅರ್ನ್ಡ್, ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ಏನಾದರೂ ಇದ್ರೆ ದಟ್ ಇಸ್ ಇನ್ಕಮ್ ಟು ದಿ ಬ್ಯಾಂಕರ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಏನಾದರೂ ಇದ್ರೆ, ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ ಏನಾದರೂ ಇದ್ರೆ, ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ವಿತ್ RBI, RBI ನಲ್ಲಿ ಇಟ್ಟಿದ್ದಂತ ಬ್ಯಾಲೆನ್ಸ್ ಇಂಟ್ರೆಸ್ಟ್ ನಮಗೆ RBI ಕೊಟ್ಟಿದ್ರೆ ಅದು ಕೂಡ ತಗೊಂತೀವಿ. ಡಿಸ್ಕೌಂಟ್ ಆನ್ ಬಿಲ್ಸ್, ಇಂಟ್ರೆಸ್ಟ್ ಆನ್ ಅಡ್ವಾನ್ಸಸ್, ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್. ಆಲ್ರೆಡಿ ನಮಗೆ 11th ಶೆಡ್ಯೂಲ್ ನಲ್ಲಿ ಬಂದಿತ್ತು, ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. 11th ಶೆಡ್ಯೂಲ್ ನಲ್ಲಿ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ಯಾವಾಗ 11 ನಲ್ಲಿ ತಗೋಬೇಕು, ಯಾವಾಗ 13 ನಲ್ಲಿ ತಗೋಬೇಕು, ಯಾವಾಗ ಬೋತ್ ತಗೋಬೇಕು ಲಾಸ್ಟ್ ಡಿಸ್ಕಸ್ ಮಾಡೋಣ. ಬಟ್ ಇಲ್ಲಿ ಏನಂದ್ರೆ ಐಟಮ್ಸ್ ನಲ್ಲಿ ಇಲ್ಲಿ ಇಂಟ್ರೆಸ್ಟ್ ನಲ್ಲಿ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ವಿತ್ RBI,
then discount on bills, interest on advances, interest accrued on investment, ಇವೆಲ್ಲ ಏನಂದ್ರೆ ಟೋಟಲ್ ನಮಗೆ ಶೆಡ್ಯೂಲ್ 13 ಇನ್ಕಮ್ಸ್ ಅದರಲ್ಲಿ ಅಂತ ನಾವು ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಶೆಡ್ಯೂಲ್ 14 ಅದರ್ ಇನ್ಕಮ್ಸ್. ಈ ಅದರ್ ಇನ್ಕಮ್ಸ್ ಏನಿರುತ್ತೆ, ಕಮಿಷನ್ ಬ್ರೋಕರೇಜ್ ಅಂಡ್ ಎಕ್ಸ್ಚೇಂಜ್ ಆರ್ ಕಮಿಷನ್ ಬ್ರೋಕರೇಜ್ ಆರ್ ಎಕ್ಸ್ಚೇಂಜ್. ಕಮಿಷನ್ ಬಂದ್ರೆ ಬ್ಯಾಂಕರಿಗೆ, ಎಕ್ಸ್ಚೇಂಜ್ ಇದ್ದ ಏನಾದ್ರು ಅಮೌಂಟ್ ಬಂದ್ರೆ ಆರ್ ಬ್ರೋಕರೇಜ್ ಏನಾದ್ರು ಬ್ಯಾಂಕರಿಗೆ ಬೇರೆ ಯಾವ್ದಾದ್ರು ಡಿವಿಡೆಂಡ್ ಕಲೆಕ್ಷನ್ ಬಂದ್ರೆ ದಟ್ ಆಲ್ಸೋ ಅದರ್ ಇನ್ಕಮ್. ದೆನ್ ರೆಂಟ್ ಸಿಆರ್ ಆರ್ ರೆಂಟ್ ರಿಸೀವ್ಡ್ ಅಂದ್ರೆ ಬ್ಯಾಂಕಿಂಗ್ ಕಂಪನಿದ ಬೇರೆ ಏನಾದ್ರು ಪ್ರಾಪರ್ಟೀಸ್ ಇದ್ರೆ ಆ ಪ್ರಾಪರ್ಟೀಸ್ ಇದ್ದ ರೆಂಟ್ ಏನಾದ್ರು ಬರ್ತಾ ಇದ್ರೆ ದಟ್ ಆಲ್ಸೋ ಕನ್ಸಿಡರ್ಡ್ ಅದರ್ ಇನ್ಕಮ್. ದೆನ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಇತ್ತು, ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಿದ್ವಿ ಬ್ಯಾಂಕಿಂಗ್ ಕಂಪನಿ ಇನ್ವೆಸ್ಟ್ಮೆಂಟ್ ಅಂತ ನಾವು 8th ಶೆಡ್ಯೂಲ್ ಅಲ್ಲಿ ನೋಡ್ತೀವಿ. ಆ ಇನ್ವೆಸ್ಟ್ಮೆಂಟ್ ಏನಾದ್ರು ಸೇಲ್ ಮಾಡಿದ್ರೆ, ಸೇಲ್ ಮಾಡುವಂತ ಸಂದರ್ಭದಲ್ಲಿ ಲಾಸಸ್ ಏನಾದ್ರು ಬಂದ್ರೆ ಆ ಲಾಸಸ್ ಲೆಸ್ ಮಾಡಿ ರಿಮೈನಿಂಗ್ ಅಮೌಂಟ್ ತಗೋಬೇಕು ಅದನ್ನ. ನೆಕ್ಸ್ಟ್ ಶೆಡ್ಯೂಲ್ 14 ಅಲ್ಲೇ ಕಂಟಿನ್ಯೂಷನ್ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ನೋಡಿದ್ರೆ ಇನ್ಕಮ್ ಫ್ರಮ್ ನಾನ್ ಬ್ಯಾಂಕಿಂಗ್ ಅಸೆಟ್. ದೆನ್ ನಾನ್ ಬ್ಯಾಂಕಿಂಗ್ ಅಸೆಟ್ ಬಂದ್ರೆ ಶೆಡ್ಯೂಲ್ 11. ನಾನ್ ಬ್ಯಾಂಕಿಂಗ್ ಅಸೆಟ್ ಏನಾದ್ರು ಬಂದ್ರೆ ಶೆಡ್ಯೂಲ್ 11. ದೆನ್ ಇನ್ಕಮ್ಸ್ ಏನಾದ್ರು ಬಂದ್ರೆ ಶೆಡ್ಯೂಲ್ 14. ನಾನ್ ಬ್ಯಾಂಕಿಂಗ್ ಅಸೆಟ್ ಅದರ್ ಅಸೆಟ್, ದೆನ್ ನಾನ್ ಬ್ಯಾಂಕಿಂಗ್ ಅಸೆಟ್ ಇದು ಇನ್ಕಮ್ ಬಂದ್ರೆ ಅದರ್ ಇನ್ಕಮ್ ಅದರಲ್ಲಿ ನಾವು ಟ್ರೀಟ್ ಮಾಡ್ತೀವಿ. ಇಲ್ಲಿ ಇನ್ಕಮ್ ಫ್ರಮ್ ನಾನ್ ಬ್ಯಾಂಕಿಂಗ್ ಅಸೆಟ್, ಮಿಸ್ಲೇನಿಯಸ್ ಇನ್ಕಮ್, ಸನ್ರಿ ಇನ್ಕಮ್ಸ್ ಆರ್ ಅದರ್ ಇನ್ಕಮ್. ಮಿಸ್ಲೇನಿಯಸ್ ಇನ್ಕಮ್ ಬಂತು, ಸನ್ರಿ ಇನ್ಕಮ್ ಬಂತು ಆರ್ ಅದರ್ ಇನ್ಕಮ್ ಬಂತು ಅಂದ್ರೆ ಶೆಡ್ಯೂಲ್ 14 ಅಲ್ಲಿ ಅಂದ್ರೆ ರೆಸಿಡ್ಯೂರಿ ಹೆಡ್ ಅದರಲ್ಲಿ ಅಂತ ನಾವು ಟ್ರೀಟ್ ಮಾಡ್ತೀವಿ. ರೆಸಿಡ್ಯೂರಿ ಶೆಡ್ಯೂಲ್, ಎಕ್ಸ್ಟ್ರಾ ಶೆಡ್ಯೂಲ್ ಅಂದ್ರೆ ಪರ್ಟಿಕ್ಯುಲರ್ ಇನ್ಕಮ್ ಇತ್ತು ಶೆಡ್ಯೂಲ್ 13 ಇನ್ಕಮ್, ಇಲ್ಲ ಅಂದ್ರೆ ಶೆಡ್ಯೂಲ್ 14. ನೆನ್ಪಿಟ್ರಿ ಶೆಡ್ಯೂಲ್ 13, ಶೆಡ್ಯೂಲ್ 14 is for incomes. P&L account credit side items. Next part expenditure. P&L account ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರುವಂತದ್ದು. ಶೆಡ್ಯೂಲ್ 15. ಶೆಡ್ಯೂಲ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಅಂಡ್ ಬಾರೋಯಿಂಗ್ ಅಂದ್ರೆ ಬ್ಯಾಂಕರ್ ತಂತಲ್ಲಿ ಇಟ್ಕೊಂಡಿದ್ದಂತ ಡೆಪಾಸಿಟ್, ತಮ್ಮಲ್ಲಿ ತಾವು ತಗೊಂಡಿದ್ದಂತ ಬಾರೋಯಿಂಗ್, ಬ್ಯಾಂಕರ್ ಕಸ್ಟಮರ್ಸ್ ಕಡೆಯಿಂದ ತಗೊಂಡಿದ್ದಂತ ಡೆಪಾಸಿಟ್, ಬ್ಯಾಂಕರ್ ಬೇರೆ ಬ್ಯಾಂಕ್ ಇಂದ ತಗೊಂಡಿದ್ದಂತ ಬಾರೋಯಿಂಗ್, ಈ ಎರಡರ ಮೇಲೆ ಎಕ್ಸ್ಪೆಂಡಿಚರ್ ಅಂದ್ರೆ ಪೇಮೆಂಟ್ ಮಾಡಬೇಕು ಬ್ಯಾಂಕರ್. ಎಕ್ಸ್ಪೆಂಡಿಚರ್, ಇಂಟ್ರೆಸ್ಟ್ ಎಕ್ಸ್ಪೆಂಡಿಚರ್ ಇಸ್ ನಥಿಂಗ್ ಬಟ್ ಇಂಟ್ರೆಸ್ಟ್ ಪೇಡ್. ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ ಫ್ರಮ್ RBI. RBI ಇಂದ ಈ ಲೋನ್ ತಗೊಂಡಿದ್ದಾರೆ ಬ್ಯಾಂಕ್ನವರು. borrowing from RBI ಅದನ್ನ ನೋಡ್ತೀವಿ, loan from other bank or borrowing from RBI. then ಆ ಟೈಪ್ ಏನಾದ್ರು borrowing ಅಂದ್ರೆ interest on borrowing from RBI ಅದು ಕೂಡ ಏನಂದ್ರೆ ಇಲ್ಲಿ ಕನ್ಸಿಡರೇಷನ್ ಮಾಡ್ತೀವಿ. ಟೋಟಲ್ ಎರಡರಲ್ಲಿ ಅಂತ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂದ್ರೆ ಇಂಟ್ರೆಸ್ಟ್ ಪೇಡ್. ನೆಕ್ಸ್ಟ್ ಶೆಡ್ಯೂಲ್ 16. ಶೆಡ್ಯೂಲ್ 16 ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಯಾವುದು ಬರ್ತದೆ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ಅಂದ್ರೆ ಮ್ಯಾಕ್ಸಿಮಮ್ ಈಗ ನೋಡಿ ನೀವು ಶೆಡ್ಯೂಲ್ 5 ನಲ್ಲಿ ಸ್ವಲ್ಪ ಹೆಚ್ಚಿತ್ತು ಐಟಮ್ಸ್. ಶೆಡ್ಯೂಲ್ 16 ಅಲ್ಲಿ ಈಗ ಹೇಳಿದೆ ನಾನು, ಪ್ರಾವಿಡೆಂಟ್ ಫಂಡ್, ಪೆನ್ಷನ್ ಫಂಡ್ ಬಂದ್ರೆ ಲಯಬಿಲಿಟಿ, ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ ಆರ್ ಪೆನ್ಷನ್ ಫಂಡ್ ಕಾಂಟ್ರಿಬ್ಯೂಷನ್ ಬಂದ್ರೆ ಎಕ್ಸ್ಪೆಂಡಿಚರ್. ಯಾವ್ದು ಬರ್ತಾ ಇದ್ದಾರೆ ಎಕ್ಸ್ಪೆಂಡಿಚರ್ಸ್ ಅಲ್ಲಿ? ಆಪರೇಟಿಂಗ್ ಎಕ್ಸ್ಪೆಂಡಿಚರ್. ದೆನ್ ಸ್ಯಾಲರಿ ಅಂಡ್ ಅಲೌನ್ಸಸ್ ಟು ಸ್ಟಾಫ್, ಸ್ಟಾಫ್ ಸ್ಯಾಲರಿ, ಸ್ಟಾಫ್ ಅಲೌನ್ಸಸ್ ಬಂದ್ರೆ, ಆರ್ ರೆಂಟ್ ಅಂಡ್ ಟ್ಯಾಕ್ಸಸ್ ಅಂಡ್ ಲೈಟಿಂಗ್. ಬರೇ ರೆಂಟ್ ಬಂದ್ರೆ ರೆಂಟ್ ಪೇಡ್ ಆಲ್ವೇಸ್, ರೆಂಟ್ CR ಆರ್ ರೆಂಟ್ ರಿಸೀವ್ಡ್ ಅಂದ್ರೆ ಶೆಡ್ಯೂಲ್ 14. ಅದಾದ್ಮೇಲೆ ಪೇಮೆಂಟ್ ಟು ಅಂಡ್ ಪ್ರಾವಿಡೆನ್ಸ್ ಫಾರ್ ಎಂಪ್ಲಾಯೀಸ್, ಅಡ್ವರ್ಟೈಸ್ಮೆಂಟ್ ಅಂಡ್ ಪಬ್ಲಿಸಿಟಿ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಡೈರೆಕ್ಟರ್ ಫೀಸ್, allowances and expenses, depreciation on bank property, auditor fees and expenditure, repairs and maintenance, postage, telegram and telephone, law charges, insurance, traveling expenditure or other expenses, provident fund contribution. ಸ್ವಲ್ಪ ನೋಡ್ರಿ, ಬರೇ ಪ್ರಾವಿಡೆಂಟ್ ಫಂಡ್ ಬಂತು ಲಯಬಿಲಿಟಿ, ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ ಬಂದ್ರೆ ನಮಗೆ ಎಕ್ಸ್ಪೆಂಡಿಚರ್ ಅದಲ್ಲ. ಬರೇ ಪ್ರಾವಿಡೆಂಟ್ ಫಂಡ್ ಆರ್ ಪೆನ್ಷನ್ ಫಂಡ್ ಬಂದ್ರೆ 5th ಶೆಡ್ಯೂಲ್, ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್, ಪೆನ್ಷನ್ ಫಂಡ್ ಕಾಂಟ್ರಿಬ್ಯೂಷನ್ ಬಂದ್ರೆ 16th ಶೆಡ್ಯೂಲ್. ದೆನ್ ಈ 16th ಶೆಡ್ಯೂಲ್ ಆದ ನಂತರ ಇದೊಂದು ವಿತೌಟ್ ಶೆಡ್ಯೂಲ್ ಒಂದು ಐಟಮ್ ಬರುತ್ತೆ. ಯಾವ್ದಾದ್ರೆ ಅಂದ್ರೆ ಪ್ರಾವಿಡೆನ್ಸ್ ಅಂಡ್ ಕಾಂಟಿಜೆನ್ಸೀಸ್ ಅಂದ್ರೆ ವಿಚ್ ಆರ್ ನಾಟ್ ಡೆಫಿನೆಟ್. ಇಲ್ಲಿ ಕಾಂಟಿಜೆನ್ಸೀಸ್ ಅದಲ್ಲ ಅಂದ್ರೆ ಮೇ ಬಿ ಆರ್ ಮೇ ನಾಟ್ ಬಿ, ದಟ್ ಇಸ್ ಡಿಪೆಂಡ್ ಅಪಾನ್ ದ ಹ್ಯಾಪನಿಂಗ್ ನಾಟ್ ಹ್ಯಾಪನಿಂಗ್ ಆಫ್ ಫ್ಯೂಚರ್ ಅನ್ಸರ್ಟೈನ್ ಇವೆಂಟ್. ಯಾವ್ದಪ್ಪ ಅದರಲ್ಲಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್, ಇದು ನಾವು 5th ಶೆಡ್ಯೂಲ್ ಅಲ್ಲಿ ಕೂಡ ಕಂಡಿವಿ. ರಿಬೇಟ್ ಅಂಡ್ ಬಿಲ್ ಅಲ್ಲಿಂದ ಬರ್ತದೆ, ಇಲ್ಲಿಂದ ಬರ್ತದೆ, ಬಟ್ ಯಾವ ಸಂದರ್ಭದಲ್ಲಿ ಅಲ್ಲಿ ತಗೋಬೇಕು, ಯಾವ ಸಂದರ್ಭದಲ್ಲಿ ಇಲ್ಲಿ ತಗೋಬೇಕು ನೋಡೋಣ ಡಿಸ್ಕಷನ್ ಲಾಸ್ಟ್ಗೆ. ದೆನ್ RDD ಆರ್ PDD 9th ಶೆಡ್ಯೂಲ್ ಅಲ್ಲಿ ಕೂಡ ಲೆಸ್ ಮಾಡ್ತೀವಿ, ಆ ಐಟಮ್ಸ್ ಇಲ್ಲಿ ಬರುತ್ತೆ. ದೆನ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಡಿಮಿನಿಷಿಂಗ್ ಇನ್ ದಿ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್, ಇವೆಲ್ಲ ಅಂದ್ರೆ ಶೆಡ್ಯೂಲ್ ಲಾಸ್ಟ್ ವಿತೌಟ್ ಶೆಡ್ಯೂಲ್ ಪ್ರಾವಿಷನ್ಸ್ ಅಂಡ್ ಕಾಂಟಿಜೆನ್ಸೀಸ್ ನಲ್ಲಿ ಅದಲ್ಲ. ನೆಕ್ಸ್ಟ್ ಲಾಸ್ಟ್ ಐಟಮ್ ಆಫ್ ದಿ ಫಾರ್ಮೆಟ್. ಈ ಫಾರ್ಮೆಟ್ ಏನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ
ನಿಮಗೆ ಕೊಟ್ಟಿದ್ದಂತ ಹ್ಯಾಂಡ್ ಔಟ್ ನಲ್ಲಿ ಏನ್ ಕೊಟ್ಟಿದ್ದೀನಿ ಅದೇ ಸೇಮ್ ಫಾರ್ಮೆಟ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಆ ಹ್ಯಾಂಡ್ ಔಟ್ ಮುಂದೆ ಇಟ್ಕೊಂಡು ಹ್ಯಾಂಡ್ ಔಟ್ ಫಾಲೋ ಮಾಡಿದ್ರೆ ಇದು ಸಂಪೂರ್ಣವಾಗಿ ಅರ್ಥ ಆಗುತ್ತದೆ ಅಂತ. ಇದರಲ್ಲಿ ಲಾಸ್ಟ್ ಐಟಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ಕನ್ಸಿಡರ್. ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ನೋಡಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಪ್ರಾವಿಷನ್ಸ್ ವೈಲ್ ಸಾಲ್ವಿಂಗ್ ಬ್ಯಾಂಕ್ ಪ್ರಾಬ್ಲಮ್ಸ್ ಇಫ್ ದಿ ಫಾಲೋಯಿಂಗ್ ಐಟಮ್ಸ್ ಗಿವನ್ ಇನ್ ಅಡ್ಜಸ್ಟ್ಮೆಂಟ್ ದ ಟ್ರೀಟ್ಮೆಂಟ್ ಆಸ್ ಫಾಲೋಸ್. ಅಂದ್ರೆ ಈ ಐಟಮ್ ಕೆಲವೊಂದು ಐಟಮ್ ಸ್ಪೆಸಿಫಿಕ್ ಐಟಮ್ ಒಂದು 6 ಐಟಮ್ಸ್ ಬರ್ತಾವ. ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟರೆ ಎಲ್ಲಿ ತಗೋಬೇಕು, ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟಿಲ್ಲ ಅಂತ ಎಲ್ಲಿ ತಗೋಬೇಕು. ಒನ್ ಬೈ ಒನ್ ಅದರಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟರೆ ಶೆಡ್ಯೂಲ್ 15 ನಲ್ಲಿ ತಗೋಬೇಕು, ಶೆಡ್ಯೂಲ್ 5 ನಲ್ಲಿ ತಗೋಬೇಕು. ದೆನ್ ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್ ಅಂತ ತಗೋಬೇಕು. ಲಾಸ್ಟ್ ಪಾಯಿಂಟ್ ಈಗ ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್ ಅಂದ್ರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಕೊಟ್ಟರೆ ಅಡ್ಜಸ್ಟ್ಮೆಂಟ್ ಅಲ್ಲಿ, ಶೆಡ್ಯೂಲ್ 5 ನಲ್ಲಿ, ದೆನ್ ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್ ನಲ್ಲಿ. ದೆನ್ ಟಿಡಿಡಿ ಆರ್ ಆರ್ಡಿಡಿ ಅಂತ ಏನಾದರೂ ಬಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ, ದೆನ್ ಎಲ್ಲಿ ಮಾಡಬೇಕು, ಶೆಡ್ಯೂಲ್ 9 ನಲ್ಲಿ ಲೆಸ್ ಮಾಡಬೇಕು, ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್ ಅಲ್ಲಿ ತಗೋಬೇಕು. ಯಾವಾಗ ಇಲ್ಲಿ ಆರ್ಡಿಡಿ ಆರ್ ಪಿಡಿಡಿ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟರೆ 9 ನಲ್ಲಿ ಲೆಸ್ ಮಾಡ್ತೀವಿ, ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್ ಅಲ್ಲಿ ತಗೋತೀವಿ. ನೆಕ್ಸ್ಟ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ 5th ಶೆಡ್ಯೂಲ್ ಅಲ್ಲಿ ತಗೋತೀವಿ. ಯಾವಾಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟರೆ then taken in provisions and contingencies. 5th schedule provisions and contingencies. ಇನ್ನೊಮ್ಮೆ ನೋಡಿ ಇಲ್ಲಿ provision for taxation 5th schedule provisions and contingencies. then RDD or PD 9th schedule less ಮಾಡಬೇಕು provisions and contingencies. ಮೂರನೇ ಐಟಮ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಶೆಡ್ಯೂಲ್ 5 ನಲ್ಲಿ ತಗೋಬೇಕು provisions and contingencies ಅಲ್ಲಿ ಯಾವಾಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟರೆ. ನೆಕ್ಸ್ಟ್ ಐಟಮ್ ಅದರಲ್ಲಿ current deposit include representing overdraft. current deposit balances representing overdraft ಅಂತ ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟರೆ ಏನ್ ಮಾಡ್ತೀವಿ, ಶೆಡ್ಯೂಲ್ 3 ನಲ್ಲಿ ಆಡ್ ಮಾಡಬೇಕು, add back with current deposit in schedule 3. then same amount add in cash credit or overdraft under schedule 9. 3 ನಲ್ಲಿ ಆಡ್ ಮಾಡಬೇಕು, 9 ನಲ್ಲಿ 3 ನಲ್ಲಿ current deposit ಜೊತೆಗೆ ಆಡ್ ಮಾಡ್ತೀವಿ, 9 ನಲ್ಲಿ cash credit overdraft ಜೊತೆಗೆ ಆಡ್ ಮಾಡ್ತೀವಿ. ಅದರಲ್ಲಿ ಎರಡು ಟ್ರೀಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟರೆ. then depreciation is given in trial balance. ಬರೀ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿಲ್ಲ, ಎಲ್ಲಿ ತಗೊಂತೀವಿ ಡೈರೆಕ್ಟ್ ಶೆಡ್ಯೂಲ್ 16 ಎಕ್ಸ್ಪೆಂಡಿಚರ್. ದೆನ್ ಇಫ್ given in adjustment depreciation adjustment ಅಲ್ಲಿ ಕೊಟ್ಟರೆ ಡಿಡಕ್ಟ್ ದಿ ಅಮೌಂಟ್ ಫ್ರಮ್ 10th ಶೆಡ್ಯೂಲ್ ಕನ್ಸರ್ನ್ಡ್ ಅಸೆಟ್. ಫರ್ನಿಚರ್ ಕೊಟ್ಟರೆ ಫರ್ನಿಚರ್, ಕಂಪ್ಯೂಟರ್ ಕೊಟ್ಟರೆ ಕಂಪ್ಯೂಟರ್ ನಲ್ಲಿ, ಬಿಲ್ಡಿಂಗ್ ಕೊಟ್ಟರೆ ಬಿಲ್ಡಿಂಗ್ ನಲ್ಲಿ. ಅಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟರೆ ಡೈರೆಕ್ಟ್ 16 ಶೆಡ್ಯೂಲ್ ಆಪರೇಟಿಂಗ್ ಎಕ್ಸ್ಪೆಂಡಿಚರ್. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟರೆ ಕನ್ಸರ್ನ್ಡ್ ಅಸೆಟ್ ಶೆಡ್ಯೂಲ್ 10 ಅಲ್ಲಿ ಲೆಸ್ ಮಾಡಬೇಕು. ಇನ್ನೊಂದು ಟ್ರೀಟ್ಮೆಂಟ್ ಅದರಲ್ಲಿ ಸೇಮ್ ಅಮೌಂಟ್ ಟೇಕನ್ ಇನ್ ಶೆಡ್ಯೂಲ್ 16. ಅಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟರೆ ಏನ್ ಮಾಡ್ತೀವಿ, ಡೈರೆಕ್ಟ್ 16th ಶೆಡ್ಯೂಲ್. ದೆನ್ ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟರೆ 10 ನಲ್ಲಿ ಲೆಸ್ ಮಾಡಬೇಕು, 16 ನಲ್ಲಿ ಡಿಪ್ರಿಸಿಯೇಷನ್ ಅಮೌಂಟ್ ಮಾತ್ರ ತಗೋಬೇಕು. ದೆನ್ ಅದಾದ್ಮೇಲೆ ಲಾಸ್ಟ್ ಐಟಮ್ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್. ಇದು ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟರೆ ಆಲ್ರೆಡಿ 11 and 13 ನಲ್ಲಿ ನೋಡಿದ್ವಿ. ಇಲ್ಲಿ ಏನಂತ ನೋಡಿ, ಇದು ಗಿವನ್ ಇನ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟರೆ ಟೇಕನ್ ಓನ್ಲಿ ಇನ್ 11th ಶೆಡ್ಯೂಲ್ ಅಲ್ಲಿ ಅಷ್ಟೇ. then if given in adjustment taken in schedule 11 and schedule 13 ಸ್ವಲ್ಪ ನೆನಪಿಟ್ಟು ಕಟ್ಟಿ. ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟರೆ 11th ಶೆಡ್ಯೂಲ್ ಅಷ್ಟೇ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟರೆ 11th ಶೆಡ್ಯೂಲ್ ನಲ್ಲಿ ಕೂಡ ತಗೋಬೇಕು ಅದರ್ ಅಸೆಟ್. ದೆನ್ 13th ಶೆಡ್ಯೂಲ್ ನಲ್ಲಿ ಕೂಡ ಕನ್ಸಿಡರೇಷನ್ ಮಾಡಬೇಕು. ಎರಡು ಶೆಡ್ಯೂಲ್ ಅಲ್ಲಿ 100% ಕನ್ಸಿಡರೇಷನ್ ಮಾಡಲೇಬೇಕು ಅಂತ ನಾವು ಟ್ರೀಟ್ ಮಾಡ್ತೀವಿ. ಇಷ್ಟೇನಂದ್ರೆ ಈ ಎಲ್ಲಾ ಶೆಡ್ಯೂಲ್ಸ್ ಕಂಟೆಂಟ್ಸ್ ಏನಿರ್ತಾವ, ಇಂಪಾರ್ಟೆಂಟ್ ಕಂಟೆಂಟ್ಸ್, ವಾಟ್ ಆರ್ ದಿ ಪಾಯಿಂಟ್ಸ್ ವಿ ಶುಡ್ ಹ್ಯಾವ್ ಟು ಕನ್ಸಿಡರ್. ಡಬಲ್ ಏನು ಕನ್ಸಿಡರೇಷನ್ ಮಾಡ್ತೀವಿ, ನಿಮ್ಮ ಹ್ಯಾಂಡ್ ಔಟ್ ರೆಫರ್ ಮಾಡಿ ಸ್ವಲ್ಪ ನೋಡ್ಕೊಂತ ಹೋದ್ರೆ ಈಸಿ ಆಗುತ್ತದೆ. ಯಾಕಂದ್ರೆ 24 ಮಾರ್ಕ್ಸ್ ಕಂಪಲ್ಸರಿ ಚಾಪ್ಟರ್ ಇದೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಈ ಒಂದು ಬ್ಯಾಂಕಿಂಗ್ ಕಂಪನಿ ಅಕೌಂಟ್ಸ್ ಗೆ ರಿಲೇಟೆಡ್ ಚಾಪ್ಟರ್ ಗೆ ಪ್ರಾಬ್ಲಮ್ಸ್ ಏನಂದ್ರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡಿಸ್ತೀನಿ. ಥ್ಯಾಂಕ್ ಯು.